ಸೋತಿರೋ ಎಲ್ಲ ಎಲ್ರಿಗೂ ನಮಸ್ಕಾರ. ನಾನು ಮಾತು ತಪ್ಪದ ಮಗಳು. ಪ್ರಾಮಿಸ್ ಮಾಡಿದಾಗೆ ಶಾರ್ಪ್ 8 o'clockಗೆ ನನ್ನ ಬಾಯ್ಸ್ ಅಂಡ್ ಗರ್ಲ್ಸ್ ನ ಕರ್ಕೊಂಡ್ ಬಂದು ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಮಜಾ ವಾರ್ತಾ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರು. ಈ ಮಜಾ ವಾರ್ತಾದ ಸಂತೆಯಲ್ಲಿ ಮನಸ್ಫೂರ್ತಿಯಾಗಿ ನಗದಕ್ಕೆ ಬಂದಿರುವಂತ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಮೀಸೆ ಮರೆನಲ್ಲಿ ನಗುವಂತ ನಮ್ಮ ಮಂಗಳೂರಿನ ಮಹಾರಾಜ ಗುರುಜಿ, ವೆಲ್ಕಮ್. ಥ್ಯಾಂಕ್ ಯು ಅನುಪಮ. ಇನ್ನು ಹಾಸ್ಯಗಣ್ಣಲ್ಲಿ ನಗುವಂತ ನಮ್ಮೂರ ಯುವರಾಣಿ ರಚಿ, ವೆಲ್ಕಮ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ನಾವಿಲ್ಲಿರೋದೇ ನಗ್ಸೋದಕ್ಕೆ ಅಂತ ರೆಡಿ ಆಗಿ ನಿಂತಿರುವಂತ ನಮ್ಮ ಆಸ್ಥಾನ ಕಲಾವಿದರು ಬಾಯ್ಸ್ ಅಂಡ್ ಗರ್ಲ್ಸ್, ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಸೂಪರ್. ಇಷ್ಟೊಂದು ಎನರ್ಜಿ ಇದೆ, ಮತ್ತೆ ಟೈಮ್ ವೇಸ್ಟ್ ಮಾಡದೆ ಬೇಡ. ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬೇಡ. ಒಂದೊಂದ್ಸಲ ಯಾರೋ ಕಲ್ಲೊಡಿತಾರೆ, ಹಣ್ಣು ಯಾರಿಗೋ ಸಿಗತ್ತೆ, ಯಾರೋ ಬಲೆ ಬೀಸ್ತಾರೆ, ಮತ್ ಯಾರಿಗೋ ಮೀನ್ ಸಿಗತ್ತೆ. ನಮ್ಮ ಲ್ಯಾಗ್ ಮಂಜರ್ಗೂ ಹಂಗೆ ಆಗಿದೆ. ಯಾರ್ದೋ ಹೆಸರಲ್ಲಿ ಅಡ್ವಾಂಟೇಜ್ ತಗೊಂಡು ಮದ್ವೆನೂ ಆಗ್ಬಿಡಿದಾನೆ. ಮುಂದಿನ ಜೀವನ ಅಯ್ಯೋ ದೇವ್ರೇ ಕಾಪಾಡ್ಬೇಕು. ಗುರುಗಳೇ, ನಿಮ್ಮ ಸಾಂಗು ಕೇಳಿ ನನ್ನ ಜೀವನ ಪಾವನವಾಯಿತು. ನನ್ನ ದೇಹದಲ್ಲಿ ಬರೀ 9 ರಂಧ್ರಗಳಿದ್ದವು. ನಿಮ್ಮ ಸುಮಧುರವಾದ ಗಾಯನ ಕೇಳಿ 2 ರಂಧ್ರಗಳು ಎಕ್ಸ್ಟ್ರಾ ಬಂತು. ಹೀಗಾಗಿ ನಿಮಗೆ ಒಂದು ಚಿಕ್ಕ ಸನ್ಮಾನ. ಕೊಡಾದ ನಾಯಂಡಳ್ಳಿ ಪ್ರಶಸ್ತಿ, ನಾಗರಬಾವಿ ಪೇಟ. ಹಾರಾಕೋ ಚಪ್ಪಾಳೆ. ನಡ್ರಿ, ಎಂತ ಗಾಯನ, ಎಂತ ಸಂಗೀತ, ಎಂತ ಸಂಗೀತ. ಬಾರಲ್ಲಿರೋ ಬೀರು ಎಲ್ಲ ಖಾಲಿ ಆಗಿದೆ. ರೂಬರು ರೂಬರು. ನಾನ್ ಸಿಂಗ್ ನನ್ನ ಮಗನೇ. ನಾಯಂಡಳ್ಳಿ ಪ್ರಶಸ್ತಿ ಅಂತೆ, ನಾಗರಭಾವಿ ಪೇಟ ಅಂತೆ. ಯಾವ ನನ್ನ ಮಗನ ಬೇಕು? ನನ್ನ ಜೀವನ ಊರ್ ಬಾಗ್ಲಾಗಿದೆ. ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ಆ ಹುಡುಗಿ ನನಗೆ ಹೈಟ್ ಕಮ್ಮಿ ಇದೀನಿ ಅಂತ ನನ್ನನ್ನ ರಿಜೆಕ್ಟ್ ಮಾಡಿಬಿಟ್ಲು. ಆದ್ರೆ ನನ್ನ ಒಳಗೆ ಒಬ್ಬ ಸಂಗೀತಗಾರ ಇದಾನಂತ ಅವಳಿಗೆ ಗೊತ್ತಿಲ್ಲ. ಆ ಮೋಸ್ಕಾರ್ತಿ ಯಾರು ಗೊತ್ತಾ? ಯಾರು? ಅವಳೇ ಇವಳು. ಯಾಕೆ ಮೋಸ ಮಾಡಿದೆ? ನಾನು ಹೈಟ್ ಕಮ್ಮಿ ಇದೀನಂತ ಯಾಕೆ ನನಗೆ ಮೋಸ ಮಾಡಿದೆ? ನನ್ನೊಳಗೆ ಒಬ್ಬ ಸಂಗೀತಗಾರ ಇದ್ದಾನಂತ ನಿನಗಿನ್ನೂ ಗೊತ್ತಿಲ್ಲ. ಮಾತಾಡು, ಯಾಕೆ ಸುಮ್ಮನೆ ಇದೆಯಾ? ಮಾತಾಡು. ನೀನೀಗ ಮಾತಾಡೋ ಸ್ಥಿತಿಲಿಲ್ಲ. ಯಾಕೆ ಹೇಳು? ಫೋಟೋದಿಲ್ಲಿದೆಯಾ? ಹೆಂಗ್ ಮಾತಾಡ್ಬಿಡ್ತೀಯಾ? ನಾಯಂಡಳ್ಳಿ ಪ್ರಶಸ್ತಿ ಅಂತೆ, ನಾಗರಬಾವಿ ಪೇಟ ಅಂತೆ. ಯಾವ ನನ್ನ ಮಗನೇ ಬೇಕಿದು? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲ್ಯಾಗ್ ಮಂಜ ಅಂತ. ಇಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ. ಈಗ ಬಂದ ಒಬ್ಬ 10 ನಿಮಿಷ ಆಡ್ದ 10 ಲಕ್ಷ ತಾಂಡೋದ. 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 10,000 ಕೊಡ್ತಾ ಇಲ್ಲ ಮೇಡಮ್. ವರ್ಷವಿಡೀ ಬರೀ ಧೂಳರ್ಸ್ಕೊಂಡಿರೋದೇ ಆಗೋಗ್ಬಿಟ್ಟಿದೆ ನನ್ನ ಜೀವನ. ಏನ್ ಬಿಸ್ಲು. ಬಟ್ಟೆ ಎಲ್ಲ ಚೇರ್ ಮೇಲೆ ಹಾಕ್ಬಿಟ್ಟವ್ರೆ. ಅಯ್ಯಯ್ಯೋ, ಇಲ್ಲೊಂದು ಬಟ್ಟೆ ಹಾಕ್ಬಿಟ್ಟವ್ರೆ. ಒಂದು ಒಂಟಿ ಹೆಣ್ಣು ರಸ್ತೆ ಮೇಲೆ ಬರ್ತಾ ಇದ್ರೆ ಸರ್ ಹಿಡ್ಕೊಂಡು ಎಳಿತೇನೋ? ಅಲ್ಲ ಮೇಡಮ್, ಅದು ಗೊತ್ತಿಲ್ಲದೆ ಮಿಸ್ ಆಗಿ. ಗೊತ್ತಿಲ್ದೇನೋ ಗೊತ್ತಾಗಿನೋ ಅದ್ ನನಗೆ ಅರ್ಥ ಆಗಲ್ಲ. ನೋಡು, ಈ ಗಂಡಸರು 100ರಲ್ಲಿ 70% ಜನ ಒಂದು ಹೆಣ್ಣನ್ನ ಬರೀ ಕೆಟ್ಟ ದೃಷ್ಟಿಯಿಂದಾನೇ ನೋಡ್ತೀರಲ್ಲ. ಸುಳ್ಳ ಬೇಡ. ಏನ್ ಅನ್ಕೊಂಡಿದ್ರ ಗಂಡಸರು ಅಂದ್ರೆ 100% ಹಂಗೆ ನೋಡ್ತಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಹೋಗೋ ಚಪ್ಪಲ್.
ಪ್ರೇಮಿ look me, catch me, match me, you use me, you love me, ಬಾರಮ್ಮೆ. ನಿನ್ನ ಮುಖ ಕನ್ನಡಿ ನೋಡ್ಕೊಂಡಿದ್ಯೇನೋ? ನನಗೆ ಕಣ್ಣಲ್ಲಿದೆ, ಮೂಗಲ್ಲಿದೆ, ಬಾಯಲ್ಲಿದೆ ಅಂತಾನೆ ಗೊತ್ತಿಲ್ವಲ್ಲೋ. ನೀನಿರೋ ಹುಟ್ಟಿಗೆ ನಿಂಗೊಂದು ಹೆಣ್ಣು ಬೇಕೇನೋ? ನಿನ್ನ ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ. ಡೈಲಿ ರೋಸ್ ವಾಟರ್ ಫೇಸ್ ವಾಶ್ ಮಾಡ್ತೀನಲ್ಲ. ರೋಸ್ ವಾಟರ್ ಅಂತೆ, ನೀರಲ್ಲೂ ನಿಮ್ ಮುಖ ತೊಳಿಬೇಡ, ಅಲ್ಲಿಗಚ್ಚಲ್ ಮುಖ ತೊಳಿ. ನೀವ್ ಹೆಂಗಿದ್ದೀರಾ ಗೊತ್ತಾ? ನೀವು ಈ ಬಡವ್ರ ಪಾಲ್ಗೆ ರಚಿತಾ ಇದ್ದಂಗೆ. ನೀನ್ ಹಂಗೆಲ್ಲ ಹೇಳಿ ನನ್ನ ಇಂಪ್ರೆಸ್ ಮಾಡಕ್ ಬರ್ಬೇಡ, ಅರ್ಥ ಆಯ್ತಾ? ಇನ್ನೊಂದ್ಸಲಿ ಈ ರಸ್ತೆಲಿ ಏನಾದ್ರು ನನ್ನ ರೇಗ್ಸಿದ್ರೆ ಚಪ್ಪಲಿ ಹೊಡಿತೀನಿ. ಚಪ್ಲಿಗೂ ನನ್ನ ಮುಟ್ಟ ಅದೃಷ್ಟ ಇದೆ, ಇವಳಿಗೆ ಇಲ್ಲ. ಹಲೋ, ಅಲ್ಲ ನನ್ನ ಸೌಂದರ್ಯಕ್ಕೆ ಮಾರು ಹೋಗ್ದಿರೋ ಹುಡುಗಿಯರೇ ಇಲ್ಲ ಅಂತದ್ರಲ್ಲಿ ಇವಳು ನನ್ನ ರಿಜೆಕ್ಟ್ ಮಾಡೋದು. ಉಳ್ಳಾಣೆ ಬರ ನನ್ ಜೊತೆ ಸಂಸಾರ ಮಾಡಕ್ಕಿಲ್ಲ. ಏನ್ ಮಾಡೋದು, ಏನ್ ಕಥೆಯ? ಅಲ್ಲಿ ನಿಂತ್ಕೊಂಡು ಕತೆ ಹೊಡಿಬೇಡ, ಮೊದ್ಲು ಕೆಲಸ ಮಾಡು. ಕೆಲ್ಸ ಬೇರೆ ಹುಡ್ಕೋಚಿ 10,000 ಕೊಡ್ತಾ ಇಲ್ಲ ಮೇಡಮ್. 1 ವರ್ಷ ಆಯ್ತು ಕೆಲ್ಸ ಅಂತೆ. ಮಾನ್ಯ ಸನ್ಮಾನ ಎಲ್ಲ ಕೇಳ್ಬೇಕು. ಎಲ್ಲ ಬಂದಿದ್ದೀರಾ? ಶ್ರೀಯುತ ನಾಯಂಡಹಳ್ಳಿ ಪ್ರಶಸ್ತಿ ವಿಜೇತರಾದಂತ ಶಿವಕುಮಾರ್ ಅವ್ರು ಬರ್ತಾ ಇದಾರೆ, ದೊಡ್ಡ ಗಾಯಕರು. ಇವರ ಸಂಗೀತವನ್ನು ಎಲ್ಲ ಆಸ್ವಾದಿಸ್ಬೇಕು. ಆಸನರಾಗಿ ಆಸನರಾಗಿ ಆಸನರಾಗಿ. ಮೊದ್ಲು ಮೈಕ್ ಇಡೋದ್ ಕಲಿ, ಅರ್ಥ ಆಯ್ತಾ? ಆಯ್ತು, ಇಟ್ಕೋತೀನಿ ರೀ. ನಾನು ಇಲ್ಲಿಡಂತ ಹೇಳಿದ್ದು. ಅಲ್ಲೇ ಇಡತ್ತೆ. ಹಾಡ್ತೀನಿ. ಈ ಕಂಠ ಇರೋದೇ ನಿಮ್ಗೋಸ್ಕರ. ನಾನು ಸತ್ರು ಚಿಂತೆ ಇಲ್ಲ, ನಿಮ್ಗೋಸ್ಕರ ಇವತ್ತು ಹಾಡೇ ಹಾಡ್ತೀನಿ. ಯಾರು 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 ಯಾರಿಗಾಗಿ ಇಲ್ಲ ಯಾರು, ನೂರು 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 ಬದುಕೋ ದಾರಿ ನೂರು ನೂರು. ಭಾಷೆ ಇಲ್ಲದ ಕರುಣೆ ಇಲ್ಲ, ಸಾಧಿಸಿದವನಿಗೆ ಸಾವೇ ಇಲ್ಲ. ಸಾಗರ ವಿದ್ಯೆಗೆ ಕೊನೆ ಇಲ್ಲ, ಕನಸ ಕಾಣೋ ಕಣ್ಣಿನಲ್ಲಿ ಶವದ ನೆರಳು ಸುಳಿಯೋದಿಲ್ಲ. ತಿಳಿಯಬೇಕು ಗೆಲುವ ಗುಟ್ಟು, ಗೆದ್ದರೆ ಇಲ್ಲಿ ಜೀವನ ಉಂಟು. ಸೋಲು ಗೆಲುವು ನಲಿವು ಉಳಿವು, ಬಾಳು ನಿನ್ನ ದಾರಿಲಿ, ಲೋಕ ನಿನ್ನ ಕೈಯಲ್ಲಿ, ಸತ್ಯ ನಿನ್ನ ಎದುರಲ್ಲುಂಟು, ಬಿಚ್ಚು ನಿನ್ನ ಬುದ್ಧಿಗಂಟು. ನೋಡು 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 ನೋಡು, ಕಣ್ಣ ತೆರೆದು ಜಗವ ನೋಡು, ಇದುವೇ ನಿತ್ಯದ ಬದುಕಿನ ಹಾಡು. ಹಾಡು 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 ಹಾಡು. ಸೃಷ್ಟಿ ಮೊದಲ, ದೃಷ್ಟಿ ಮೊದಲ, ಹೆಜ್ಜೆ ಮೊದಲ, ಗೆಜ್ಜೆ ಮೊದಲ, ಗೀತೆ ಮೊದಲ, ಗಾತೆ ಮೊದಲ, ತತ್ವ ಮೊದಲ, ತತ್ವ ಪದ ಹಾಡು ಮೊದಲ, ಜಾಣ ಮೊದಲ, ಮೇಳ ಮೊದಲ, ಹಾಸ್ಯ ಮೊದಲ, ಲಾಸ್ಯ ಮೊದಲ, ಜಾಣ ಮೊದಲ, ಜನಪದ ಹಾಡು ಮೊದಲ, ಕವನ ಮೊದಲ, ಕವಿತೆ ಮೊದಲ, ಬಣ್ಣ ಮೊದಲ, ಕುಂಚ ಮೊದಲ, ಜೋಗಿ ಪದ ಹಾಡೆ ಮೊದಲ, ಗಿಗಿ ಪದ ಗೀತೆ ಮೊದಲ, ಕಂಚಿನ ಕಂಚಾಳೆ ಮೊದಲ, ಡೊಳ್ಳಿನ ದೊಡ್ಡಾಟ ಮೊದಲ, ಕೋಲಿನ ಕೋಲಾಟ ಮೊದಲ, ಪೈಲಿನ ಪೈಲಾಟ ಮೊದಲ, ಶ್ರದ್ಧೆನ ವಿದ್ಯೆನ ಬುದ್ಧಿನ ಬೈಕೇನ ನಾನಾ ನೀನಾ ನೀನಾ ನಾದ. ಸರಿಗಮ ಪದನಿಸ ಸರಿಗಮ ಪದನಿಸ ಸರಿಗಮ ಪದನಿಸ ಸರಿಗಮ ಪದನಿಸ. ಯಾರು 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 ಯಾರು. ಎಲ್ಲರಿಗೂ ಧನ್ಯವಾದಗಳು. ಯಾರು 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 ಜೊತೆಗೆ ಹಾಡಿದ್ದು ಯಾರು? ಅಲ್ಲ, ಶಿವ್ 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 ಅವ್ರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು? ಮಂಜು. ಹಾಡಿದ್ದು ಯಾರು? ಮಂಜು ಮಾಮ. ಅಲ್ಲ, ಆ ಮನುಷ್ಯ ಎಂಥ ಒಳ್ಳಾಡು, ಎಷ್ಟೊತ್ತಾಡ್ದ. ಅದ್ಯಾವ್ದಾಡು? ಯಾರು 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 ಅದು ಹೋದಾರು. ಎಕ್ಸ್ಕ್ಯೂಸ್ ಮೀ, ಓ ನೀನು? ಹಾ, ನಾನೇ. ಇಷ್ಟ ತನಕ ಹಾಡು ಹೇಳಿದ್ದು ನೀವೇನಾ?
ಅವ್ನು ಯಾರು ಹಾಡು ಹೇಳೋದ್ರೆ ಇವಳು ನನ್ನೇ ಅನ್ಕೊಂಡವಳೆ ಯಾಕೋ ನಾನೇ ನಿಸನೇ ನಾನೇ ಹಾಡು ಹೇಳಿದ್ದು. ತುಂಬಾ ಖುಷಿ ಆಗ್ತಿದೆ. ಸಾರಿ, ನಾನು ನಿಮ್ಗೆ ಏನೇನೋ ಕೆಟ್ಟದಾಗಿ ಬೈದ್ಬಿಟ್ಟೆ. ನಿಮ್ಮಲ್ಲಿ ಇಷ್ಟೊಳ್ಳೆ ಕಲಾವಿದ ಇದ್ದಾರೆ ಅಂತ ನಾ ಕನ್ಸ್ಪನ್ಸಲ್ಲ ಅನ್ಕೊಂಡಿರ್ಲಿಲ್ಲ. ಹಾಡು ಹೇಳ್ಬೇಡಿ, ಬೇಡಿ. Please. ಹಾಡು ಹೇಳ್ಬೇಡಿ. ಇಷ್ಟೋ ತನಕ ಬ್ರೆತ್ಲೆಸ್ ಸಾಂಗ್ ಹೇಳಿ ನೀವು ಸ್ಟ್ರೇನ್ ಆಗಿರ್ತೀರಾ. ನಿಮ್ ಕಂಠ ಏನಾದ್ರೂ ಹೋದ್ರೆ ಅದಕ್ಕೆ ನಾನು ಕಾರಣಕರ್ತಳಾಗಕ್ಕೆ ಇಷ್ಟಪಡೋದಿಲ್ಲ. ಪ್ಲೀಸ್ ಹಾಡಲ್ಲ ಬಿಡಿ. ಆಕ್ಚುಲಿ ನಾನ್ ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ನನ್ನನ್ನ ಮದ್ವೆ ಆಗ್ತೀರಾ? ಅಲ್ಲ, ನಾನು ಈಗ ತಾನೇ ವಿದ್ವತ್ ಮುಗಿಸಿದ್ದೀನಿ. ಸಂಗೀತದಲ್ಲಿ ಅಲಂಕಾರ ಶ್ರೇಷ್ಠ ಅಲಂಕಾರ. ಅಯ್ಯೋ, ಮದ್ವೆ ಆದ್ಮೇಲೂ ಅಲಂಕಾರ ಮಾಡ್ಕೊಂಡ ಕುತ್ಕೋಬಹುದು. ಅಲ್ಲ, ಉತ್ತುಂಗ ಅಲಂಕಾರ ಏನು ಮಾಡಿರಂತೆ. ಪ್ಲೀಸ್ ನನ್ನ ಮದ್ವೆ ಆಗಿ. ಅಲ್ಲ, ಇಷ್ಟು ವಯಸ್ಸಿಗೆ ಮದುವೆ ಯಾಕೆ? ಅಲ್ಲ, ನಾನು ಹೇಳೋದು ಇನ್ನ ಸಂಗೀತ. ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ ಕಣೆ. ನನಗೂ ಅಷ್ಟೇ ತುಂಬಾ ಸಂತೋಷ ಆಗ್ತಾ ಇದೆ. ಇಷ್ಟೊಂದು ಸಂತೋಷ ಆದ್ರೂ ಅರಸ್ತೂರ ಯಾಕೆ ನಿಂತಿದೀಯಾ? ಅಯ್ಯೋ, ಈಗ್ಲೇ ಇದೆಲ್ಲ ಬೇಡ. ಎಲ್ಲದಕ್ಕೂ ಮುಂಚೆ ನೀವೊಂದ್ ಕೆಲ್ಸ ಮಾಡ್ಬೇಕು. ಲೈಟ್ ಆಫ್ ಮಾಡ್ಬೇಕಾ? ಆ ಕೆಲ್ಸ ಅಲ್ಲ, ಸೆರೆಟ್ ಬಿಚ್ಚಬೇಕು. ಅಯ್ಯಪ್ಪ, ಅದಲ್ವೇ ಅಲ್ಲ. ನೀವೊಂದು ಹಾಡು ಹೇಳ್ಬೇಕು. ಏನಂದ್ರೆ? ಹಾಡು 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 ನಾನು ಹೇಳ್ಬೇಕಾ? ಹಾ. ಅದು ಪ್ರಾಕ್ಟೀಸ್ ಮಾಡಿ ಮಾಡಿ ಫಂಗರ್ ಇನ್ಫೆಕ್ಷನ್ ಆಗ್ಬಿಟ್ಟದೆ. ಅದು ಫಂಗರ್ ಇನ್ಫೆಕ್ಷನ್ ಅಲ್ಲ, ಥ್ರೋಡ್ ಬ್ಯಾಕ್ಟೀರಿಯಾ. ಯಾವ ಬ್ಯಾಕ್ಟೀರಿಯಾ? ಥ್ರೋಡ್ ಬ್ಯಾಕ್ಟೀರಿಯಾ. ಅದೇ ಹಂಗಾಗ್ಬಿಟ್ಟಿದೆ. ಚೂರು ಗಸಗಸೆ ಪಾಯಸ ಮಾಡ್ಕೊ. ಅಷ್ಟೇ ತಾನೇ? ನಾನ್ ಮಾಡಿರೋ ಗಸಗಸೆ ಪಾಯಸ ನೀವು ಕುಡಿದ್ರೆ ನಿಮ್ ಕಂಠನು ಸೂಪರ್ ಆಗುತ್ತೆ, ನಿಮ್ಗೂ ಎನರ್ಜಿ ಬರುತ್ತೆ. ಹೋಗಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬೇಗ ಏನ್ ಬರ್ಬೇಡ, ನಿಧಾನಕ್ಕೆ ಬಾ. ಅಯ್ಯೋ, ಹೆಂಗೋ ನನ್ನ ಸಂಗೀತಗಾರ ಅನ್ಕೊಂಡು ಮದುವೆ ಆದ. ಈಗ ನೋಡಿದ್ರೆ ಮಂಚ ರೆಡಿ ಇದೆ, ಹೂವ ರೆಡಿ ಇದೆ, ಆಡ್ಬೇಕಂತ. ಓ, ನಾಯಿಂಡಳ್ಳಿ ಪ್ರಶಸ್ತಿ ಪುರಸ್ಕೃತ ಶಿವಕುಮಾರ್. ಶಿವಕುಮಾರ್, ಹೇಳಿ ಮಂಜುನಾಥ್, ಚೆನ್ನಾಗಿದ್ದೀರಾ? ಅರ್ಧ ರಾತ್ರಿ ಎಬ್ಸ್ಬಿಟ್ಟು ಚೆನ್ನಾಗಿದ್ದೀರ ಅಂತ ಕೇಳ್ತೀಯಲ್ಲ. ಅಲ್ಲ, ದೇವೊಂದು ಹಾಡು ಹೇಳ್ಬೇಕಾಗಿತ್ತು. ಹಾಡು ಹೇಳ್ಬೇಕಾಗಿತ್ತಾ? ಎಲ್ಲಿ? ನಮ್ಮ ಪ್ರಸ್ತುತ ರೂಮಲ್ಲಿ.